ಜಜ್ಜು ಮಾಡಲ್ಲ ನೀನು, ಜಜ್ಜು ಮಾಡಲ್ಲ, ಬರೀ ಮಮ್ಮಮ್ಮ ಕೂಡ ಹಂಗೆ ಎದ್ದೆ ಒಡ್ಡಾಡತ್ತ. ಚಿನಿ ಬೇಡ ಬೇಡ ಬಂಗಾರಿ, ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ. ಇಂದು ಕುಂಟ್ಕೋತೀಯ ಬಂಗಾರಿ? ಪ್ಲೀಸ್ ಬಂಗಾರಿ ಮಾಡಬೇಡ, ಇದೇ ಕತೆ ನೋಡಿ ನಂದು. ಎಲ್ಲಿದೆ ಚಿನಿ? ಇರು ಹೊಟ್ಟೆ ಎಲ್ಲಿದೆ ಚಿನಿ? ಹೊಟ್ಟೆಲ್ಲಿದೆಯಾ? ಏನು ಮಾಡೋದಾ? ಊರು ಕಟ್ ಮಾಡೋದ ಕಂದ? ಅಪ್ಪ ದೇವ್ರೆ, ಈಗಿನ ಮಕ್ಕಳು ಏನು ಕತೆ ಕಂಡ್ರೆ ಗೊತ್ತಿಲ್ಲ ನೋಡಿ, ಊರು ಕಟ್ ಮಾಡೋದಂತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನನ್ನ ಮಗಳ ಜೊತೆ ಒಂದು ದಿನ ಮಾಡ್ತಾ ಇದ್ದೀನಿ. ಸೊ 24 hours ಇರಲ್ಲ, ಮಾರ್ನಿಂಗ್ ಟು ನೈಟ್ವರೆಗೂ ಹೇಗೆ ಅವ್ರ ಜೊತೆ ಏನು ಫುಡ್ ಕೊಡ್ತೀನಿ, ಅವ್ರ ಜೊತೆ ಹೇಗೆ ಆಟ ಆಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ ಅಂಡರ್ಸ್ಟ್ಯಾಂಡ್. ಓಕೆ, ಅದನ್ನು ಮಾಡ್ತೀನಿ ವಿಡಿಯೋನ. ಸೊ ನೋಡಿ ಕೊನೆ ತನಕ ಪುಟ್ಟಣಿಗೆ ಎಂಕರೇಜ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ, ಅವಳಿಗೆ ಖುಷಿಯಾಗಿರಲಿ ಅಂತೇಳಿ. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಬೆಳಗ್ಗೆಯಿಂದ ಏನು ಮಾಡ್ತಾಳೆ ನಮ್ಮ ಪಪ್ಪಿ, ಮಧ್ಯಾಹ್ನ ಎಲ್ಲ ಹೆಂಗೆ ಆಟಾಡ್ತಾಳೆ, ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ನನಗೆ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ನೋಡೋ ಥರ ಅಲ್ಲ ಇದು ಬಾಂಬು, ಅಟಮ್ ಬಾಂಬ್ ಇದು. ಆಟಾಡ್ತಿದ್ಯಾ? ಹಾಂ, ಆಟಾಡ್ತಿದ್ಯಾ? ಏನು ಆಟಾಡ್ತಿದ್ಯಾ? ಓಹ್, ಗುಡ್ ಮಾರ್ನಿಂಗ್ ಬೇಬು. ಗಾಟಪ್ಪ ಬರ್ತಾ ಇದೆ, ಬರ್ತಾ ಏನು ಮಾಡಿ ಗುಡ್ ಮಾರ್ನಿಂಗ್ ಹೇಳು ನನಗೆ. ಗುಡ್ ಮಾರ್ನಿಂಗ್, ಲವ್ ಯು. ಹಾಕಿ ಕೊಡು ಗುಡ್ ಮಾರ್ನಿಂಗ್ ಜೊತೆ. ಅಳಬಾರ್ದು, ಎದ್ದ ತಕ್ಷಣ ಹತ್ರ ಫುಲ್ ಡೇ ಅಳಂಗಾಗುತ್ತೆ. ಮಮ್ಮಮ್ ಊಟ ಮಾಡೋದೇನು ಬೇಡ, ಊಟ ಮಾಡೋದೇನು ಬೇಡ, ಅಳಬಾರ್ದು, ಕೊಡ್ತೀನಿ. ಮಮ್ಮಿ ಮಾಡ್ಕೊಂಬರೋಣ ಬಾ ಫಸ್ಟ್. ಈ ಕಡೆ ಗುಡ್ ಮಾರ್ನಿಂಗ್ ಪಪ್ಪಿ. ಮಾಮಿ ಮಾಡ್ಕೊಂಬರೋಣ ಬಾ ಫಸ್ಟು ಮಾಮಿ ಮಾಡಬೇಕು. ಫಸ್ಟು ಮಾಮಿಗೆ ಕೈ ಮುಗಿಬೇಕು, ಓಕೆ? ಆಮೇಲೆ ಮುಖ ತೊಳಿಬೇಕು. ಅಲ್ಲುಜ್ಜಕ್ಕೆ ನಿನ್ಗಿನ್ನೂ ಅಲ್ಲಿ ಕರೆಕ್ಟಾಗಿ ಬಂದಿಲ್ವಲ್ಲ, ಅಲ್ಲುಜ್ಜೋದೇನು ಬೇಡ. ಅಲ್ಲುಜ್ಜಕ್ಕೆ ನೀನು ಕರೆಕ್ಟಾಗಿ ಬಂದಿಲ್ವಲ್ಲ, ಅಲ್ಲುಜ್ಜೋದೇನು ಬೇಡ. ಸರಿ, ಇವಾಗ ಮಾಮಿ ಮಾಡಿ ಬೇಗ ಮಾಮಿ ಮಾಡಬೇಕು. ಮಾಮಿ ಕೊಡ್ತೀನಿ, ಮಾಮಿ ಮಾಡಿ ಬೇಗ. ಮಾಮಿ ಗುಡ್ ಮಾರ್ನಿಂಗ್. ಕೈ ಮುಗಿ ಇನ್ನೊಂದು ಸರಿ. ಗುಡ್ ಮಾರ್ನಿಂಗ್ ಮಾಮಿ. ಇವತ್ತು ಅಳೋಂಗೆ ಮಾಡಬೇಡ ನನಗೆ. ಸರಿ, ಇವಾಗ ಸ್ವಲ್ಪ ಬ್ರಷ್ ಮಾಡ್ಕೊಂಬರೋಣ, ಓಕೆ? ಬ್ರಷ್ ಮಾಡ್ಕೊಂಬಂದು ಆಮೇಲೆ ಏನಿದ್ರು ತಿಂಡಿ ಮಮ್ಮ ಎಲ್ಲ, ಓಕೆ? ಕಮ್ ಮುಖ ತೊಳ್ಕೊಂಬರೋಣ. ಹಾಯ್ ಹೇಳು ಅವ್ರಿಗೆ. ಹಾಯ್ ಹಾಡ್ಕೊಡು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಾನು ಡೈಲಿ 5:40 to 6 o'clock ಎದ್ದೇಳ್ತೀನಿ. ಅದರಲ್ಲಿ ಒಂದು ಅರ್ಧ ಕೆಲಸ ಮಾಡ್ಕೊಂಡಿರ್ತೀನಿ, ಅಷ್ಟರೊಳಗೆ ಎದ್ಬಿಡ್ತಾಳೆ ತಿಂಡಿ ಎಲ್ಲ. ಸೊ ಕಾಲೇಜ್ ಇಲ್ಲದೆ ಇದ್ದಾಗ ಲೇಟಾಗಿ ಮಲಗಿದ್ರೆ ಜೊತೆಲೆ ಮಲಗಿ 8:30ವರೆಗೂ ಎದ್ದೇಳ್ತಾಳೆ. 6 o'clock ನಾನು ಏನಾದ್ರು ಎದ್ದು ಬಂದಾಗ 7 o'clock 7:30 ಅಷ್ಟರೊಳಗೆ ಎದ್ಬಿಡ್ತಾಳೆ. ಆಗ ಸ್ವಲ್ಪ ಏನು ಮಾಡ್ತೀನಿ, ನಾನು ಅವಳಿಗೆ ಹಾಲನ್ನ ಕುಡಿಸ್ತೀನಿ. ನಾರ್ಮಲ್ ಹಾಲು ತರ್ತೀವಲ್ಲ ಅದನ್ನು ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡಿ PP ಲೋಟ ಇದೆ ಅದರಲ್ಲಿ ಕೊಡ್ತೀನಿ. ಅದನ್ನು ಕುಡ್ಕೊಂಡಿರ್ತಾಳೆ. ಏನಾದರೂ 8:30 9 o'clock ಎದ್ದೇಳ್ತಾಳಲ್ಲ, ಅವತ್ತಿನ ದಿನ ಹಾಲನ್ನ ಸ್ಕಿಪ್ ಮಾಡ್ತೀನಿ. ಬಿಕಾಸ್ ಆವಾಗ ತಿಂಡಿ ಟೈಮ್ಗೆ ಕರೆಕ್ಟಾಗಿ ತಿಂದ್ಬಿಡ್ತಾಳೆ. ಇಲ್ಲ ಈ ಥರ ಕೊಟ್ಟಾಗ ಏನಾಗುತ್ತೆ, ತುಂಬಾ ಹಠ ಮಾಡ್ತಾಳೆ, ಎಲ್ಲ ತಿನ್ನೋದಕ್ಕೆಲ್ಲ ಎಷ್ಟು ಇದು ಮಾಡ್ತಾಳೆ ಗೊತ್ತಾ. ಸೊ ಕೊಡಬೇಕಾದ್ರೂ. ಸೊ ನಾನು ಅವಳಿಗೆ ಒಂದು 9 to 10 o'clock ಅಷ್ಟರೊಳಗೆ ರಾಗಿ ಸರಿನ ಕೊಡ್ತೀನಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪನ ನಾನೇ ಕೆನೆನ ಯೂಸ್ ಮಾಡಿ ಹಾಲಿಂದ ತೆಗೆದುಬಿಟ್ಟು ತುಪ್ಪ ಮಾಡಿ ಇಟ್ಟಿರ್ತೀನಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊಡ್ತೀನಿ. ರಾಗಿ ಸರಿ ಕೊಡ್ತೀನಿ ಬೆಳಗ್ಗೆ ತಿಂಡಿಗೆ. ಊಟ ಕೊಡ್ತೀನಿ, ಈಗ ಬೇಗ ತಿನ್ಬೇಕು ಆಯಿತಾ? ನಾನು ಇಲ್ಲಿ ಕೂತ್ಕೋತೀನಿ ಆಯಿತಾ? ಇಬ್ಬರು ಕೂತ್ಕೊಂಡು ಊಟ ಮಾಡೋಣ. ಮುಂಚೆ ಸುಮ್ಮನೆ ತಿಂತಿದ್ಲ ಆಯ್ತಾ? ಇವ್ಗೆ ಎಷ್ಟು ಹಠ ಮಾಡ್ತಾಳೆ ಅಂದರೆ ತಿನ್ನೋಕೆ. ಚಳಿ ಬೇರೆ ಆಚೆ ಕರ್ಕೊಂಡು ಹೋಗೋಣ ಅಂದರೆ ಅವ್ರದ್ದು ಇದರಲ್ಲಿ ಕೂರ್ಸ್ಕೊಂಡು ತಿನ್ನೋಕ್ಕೆ. ಇಲ್ಲಿ ಡಿಂಗ್ 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 ಡಿಂಗ್. ಬೊಬ್ಬ ನೋಡ್ಕೊಂಡು ಅಲ್ಲಿ ಬೊಬ್ಬ ಇದೆ ಅಂತ ಆಚೆ ಬಂದಿದೆ ಅಂತ ಹೇಳು. ನಿನ್ನೆ ತೋರಿಸ್ದೆ ತಾನೆ ನಾನು. ಬೇಗ ಇಲ್ಲಿ ನೋಡು ಹೋಗೋಣ. ಹಾಕ್ತೀನಿ, ಆಂಟಿಗೆ ಹೇಳ್ತೀನಿ ಹಾಕಿ. ಆಂಟಿ ರೇವಂತ್ ಎಲ್ಲಪ್ಪ ರೇವಂತು? ರೇವಂತ್ ಎಲ್ಲಿ ಚಿನಿ? ಪೈ ಹೋದ್ನೋ. ಈಗ ಅವ ತಪ್ಪಡೆ ಬೀಳುತ್ತ ರಾಜ ತಪ್ಪಡೆ ಬೀಳುತ್ತ ಡಿಂಗ್ 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 ಕಿಸ್ ಕಿಸ್ ಕಿಸಿಕ್ಕ. ಆ ಹಾಡುಗಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಆಯ್ತಾ.
ಆ ಹಾಡು ಬರ್ತಾ ಇರಲಿ, ನಾ ಹಾಡು ಹೇಳ್ತಾ ಇರಲಿ, ಡ್ಯಾನ್ಸ್ ಕಾಲ್ ಕೊಡಿಸ್ತಾರೆ. ಅಮ್ಮ ತಪ್ಪರ ಬೀಳತ್ ರಾಜ, ತಪ್ಪರ ಬೀಳತ್ತೋ, ಜಿಂಗ್ ಡಿಂಗ್ ಡಿಂಗ್, ಕಿಸ್ 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 ಕಿಸಿಕ್ಕ, ಕಿಸ್ 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 ಕಿಸಿಕ್ 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 ಅಂತ ಹಂಗ ಡ್ಯಾನ್ಸ್ ಮಾಡೋದು. ಚಿನ್ನಿ ಹಂಗ ಡ್ಯಾನ್ಸ್ ಮಾಡೋದು. ಹಾಯ್ ಹೇಳು ಚಿನ್ನಿ ಅವ್ರಿಗೆ, ಹಾಯ್ ಹೇಳು ಅವ್ರಿಗೆ, ಹಾಯ್ ಹೇಳಕ್ಕಂದಮ್ಮ, ಹಾಯ್ ಹೇಳು. ಗುಡ್ಡಲ್ಲೆಲ್ಲ ಕ್ಲಾಪ್ ಮಾಡ್ತೀನಿ, ಹೇಳು ಹಾಯ್ ಹೇಳು, ಹಾಯ್. ಓಹ್ ಕೆಮ್ಮಾಗಿದೆಯಾ? ಆಮೇಲೆ ಒಂದು ಮೆಡಿಸಿನ್ ಮಾಡ್ಕೊಡ್ತೀನಿ, ಓಕೆ? ಈಗ ಬೇಕು ಕಿಸ್ ತಪ್ಪದ ಬೀಳತ್ರ. ಏನು ಕೇಳು? Wheels and a go bus round and ಇದು ಬೇಡವಾ? 5 little ducks, ನಾನು ಡ್ಯಾನ್ಸ್ ಮಾಡ್ತೀನಿ. 5 little ducks went swimming one day over the hills and far away. One little duck quack 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 quack. ಹೇಗೆ ನಾವು ಬಿಟ್ಬಿಡ್ತೀವಾ? ಬಿಟ್ಬಿಡ್ತೀವಾ? ನಾವು ತಿನ್ನಸೆ ಬಿಡ್ತೀವಿ. ಅಮ್ಮ ಅಮ್ಮ ನಿನ್ನ ತಲೆ ಎಲ್ಲಿದೆ ಚಿನಿ? ನಿನ್ನ ತಲೆ ಎಲ್ಲಿದೆ? ಅಲ್ಲಿದಾ? ಇವತ್ತು ಅವ್ರಿಗೆಲ್ಲ ನೀನು ಏನೇನು ಹೇಳ್ತೀಯ ಅಂತ ತೋರಿಸೋಣ, ಆಯ್ತಾ? ಮಕ್ಕಳಿಗೆ ನೀವು ಯಾವುದೇ ಊಟ ತಿನ್ನಿಸಿ ಆಮೇಲೆ ಒಂದು 2-3 ಸ್ಪೂನ್ ನೀರು ಕುಡಿಸೋದು ತುಂಬ ಅತ್ಯವಶ್ಯಕ. ಬಿಕಾಸ್ ಅವ್ರು ಡಿಹೈಡ್ರೇಟ್ ಆಗಬಾರ್ದು, ಹೈಡ್ರೇಟಲ್ಲೇ ಇರಬೇಕು ಯಾವಾಗ್ಲೂ. ಡಿಹೈಡ್ರೇಟ್ ಆದರೆ ಮೋಷನ್ ತುಂಬ ಟೈಟ್ ಬರೋದು, ಆ ಥರ ಎಲ್ಲ ಆಗುತ್ತೆ. ಸೊ ನಾಡ್ಕೊಡಿಬೇಡ ನೀನು. ಎಲ್ಲ ಯಾಕೆ ತೆಗಾಕ್ತೀಯ ಬಟ್ಟೆನ? ಬಟ್ಟೆ ಏನಕ್ಕೆ ತೆಗ್ದಾಕ್ತೀಯಲ್ಲ? ನೋಡಿ, ಬಟ್ಟೆ ಮಡ್ಚಿಡೋದು ಕೆಲಸ ಇಲ್ದಲ್ಲ, ಆಯಿತಾ? ಇವಳೆಲ್ಲ ಕಿತ್ತಿ ಕಿತ್ತಿ ಆಚೆ ಹಾಕೋದು. ಉಳಿದಿದೆ ಕೆಲಸ, ನಮ್ಗೆ ಮಡ್ಚಿಡೋದೇ ಕೆಲಸ ಅಲ್ವಾ? ಏನಕ್ಕೆ ಕಿತ್ತಾಕ್ತಿದ್ಯಾ? ಏನಕ್ಕೆ ಕಿತ್ತಾಕ್ತಿದ್ಯಾ ಪಪ್ಪೆ? ನೋ ನೋ, ಪ್ಲೀಸ್ ಮಾಡಬಾರ್ದು. ಪ್ಲೀಸ್ ಬಂಗಾರಿ, ಮಾಡಬಾರ್ದು. ಪ್ಲೀಸ್ ಪ್ಲೀಸ್ ಅಮ್ಮ, ಹ್ಞೂ ಪ್ಲೀಸ್ ಬಂಗಾರಿ ಮಾಡಬೇಡ. ಇದೇ ಕತೆ ನೋಡಿ ನನ್ನ ಫ್ರೆಂಡ್ಸ್. ಇವಳಿಗೆ ಮಲ್ಗಕ್ಕಿನ್ನೆಲ್ಲೂ ಜಾಗ ಇಲ್ಲ ಅಂಥೇಳಿ ಎಲ್ಲ ಈ ಥರ ಬಟ್ಟೆ ಕಿತ್ತಾಕ್ಬಿಟ್ಟು ಮಡ್ಚಿರೋದನ್ನೂ ಸಮೇತ ಹೋಗಿ ಮಲ್ಗಿರೋದು ನೋಡೋಳು. ಹಾಂ ಹಾಂ, ಮತ್ತು ನನಗೆ ಹ್ಞೂ ಅಂತೀಯ? ಬರಲ್ಲ? ಏನಕ್ಕೆ? ಅಲ್ಲಿ ಕೂತ್ಕೊಳ್ಳ? ಬಟ್ಟೆ ಎಲ್ಲ ಹಿಂಗೆ ಕೆಟ್ಗಿದೆಯಲ್ಲ, ಯಾರು ಮಡ್ಚೋದು? ಹೋಗ್ಲಿ ಮಲ್ಕೋ, ಮಲ್ಕೋ ಬಬ್ಬು, ಮಲ್ಕೋಚಿನಿ. ಹೇಳ್ದಂಗೆ ಕೇಳುತ್ತೆ ಪಪ್ಪಿ. ಅಲ್ಲ ಪಪ್ಪಿ, ಡಾಗಿ ಬಟ್ಟೆ ಹಾಕೊಂಡ್ಬಿಟ್ಟಿದೆ ಇವತ್ತು. ಡಾಗಿ ಬಟ್ಟೆ ಡಾಗಿ ಇಷ್ಟ ಅಂತ ಹೇಳ್ಬಿಟ್ಟು ಡಾಗಿ ಬಟ್ಟೆನೇ ಹಾಕ್ಕೊಂಡಿರೋದು. ಹಾಂ, ನಾನು ತೆಗ್ದಿಡ್ತೀನಿ, ಆಮೇಲೆ ನಾನು ಎತ್ತಿಡ್ತೀನಿ. ನೀನೇ ಎತ್ತಿಡು, ಇದ್ಬಿಟ್ಟು ಎತ್ತಿಡು ಎಲ್ಲನೂ ಎತ್ತಿಡಿ. ಕೆಳಗೆ ಇಳಿರಿ ಕೆಳಗೆ. ಹಾಂ, ಇಳಿದ್ಬಿಟ್ಟು ಎಲ್ಲ ಮೇಲೆ ಇಡ್ಬೇಕಾಯ್ತಾ? ಇಳಿ ಹಾಂ, ಇಳಿ ಹಾಂ, ಮೇಲಿಡೆಲ್ಲ ಎಲ್ಲ ಮೇಲೆ ಇಡಕ್ಕಂದ. ಗುಡ್ ಗರ್ಲ್ ಅಲ್ವಾ ನೀನು? ನೋ ಪ್ಲೀಸ್, ಬಟ್ಟೆ ಎಲ್ಲ ಎತ್ತಿಡು ಮೇಲೆ, ಬಟ್ಟೆ ಎತ್ತಿಡು ಮೇಲೆ, ಎತ್ತಿಡ್ಕಂದ. ಒಂದೊಂದು ನಿಧಾನಕ್ಕೆ, ಆ ಕಡೆ ಇರೋದು ಎತ್ತಿಡ್ಬೇಕು ಬೇಗ. ಗುಡ್ ಗರ್ಲ್ ಅಲ್ವಾ ನೀನು? ಎತ್ತಿಡು ಬಂಗಾರಿ. ಹಾಂ, ಗುಡ್ ಗರ್ಲ್. ಬಡಿ ಇನ್ನು ಇದೆಲ್ಲನೇ ಎತ್ತಿಡ್ಬೇಕು. ನೀನು ದಿಮ್ ತಗೊಂಡು ಮಲ್ಕೊಳಕ್ಕೆ ಹೋಗ್ತಿದ್ಯಾ? ಅಪ್ಪ ಇಲ್ಲಿ ಚಿನಿ ಎತ್ತಿಡು, ಚಿನಿ ಅದನ್ನು ಪ್ಲೀಸ್ ಬಂಗಾರಿ. ಆ ಕಡೆ ಬ್ಯಾಗ್ ಮೇಲೆ ನೀನು ಎತ್ಕೊಂಡು ಎಳೆಯೋಕ್ಕಾಗಲ್ಲ. ಆ ಬಟ್ಟೆ ಎತ್ತಿಡು, ಎಲ್ಲ ಎತ್ತಿಡ್ಕಂದ. ಗುಡ್ ಗರ್ಲ್ ಕ್ಲಾಪ್ ಮಾಡಿ. ಹಾಂ, ಅವರೇ ಮಾಡ್ಕೊತಾರೆ. ಒಂದಲ್ಲ, ಇಲ್ಲಿರೋದು ಎತ್ತಬೇಕು ಚಿನಿಮಾ, ಇಲ್ಲಿ ಇದನ್ನೇ ಎತ್ತಬೇಕಣ್ಣ. ಮಂಕತ್ತೀರಾ? ಸರಿ, ಅವಳು ಪಿಲ್ಲ ತೊಗೊಂಡು ಮಲ್ಕೊಳಕ್ಕೆ ಅವಳೆ ಅಂತ ಬುದ್ಧಿವಂತೆ ನೋಡಿ. ಏನು ಮಾಡ್ತಿದ್ದೀಯ ಪಪ್ಪಿ? ಅಚ್ಚಿ ಕಡೆ ಗುಮ್ಮ ಮಾಡ್ತಿದ್ಯಾ? ಮಾಡು ಮತ್ತೆ. ಅಯ್ಯ, ಗೊಗ್ಗೆ ಬಂತು, ಗೊಗ್ಗೆ ಹಾಂ. ಚಿಕ್ಕಳಿಗುಮ್ಮ, ಚಿಕ್ಕಳಿ ಎಳಿತೆ ಪಾಪು. ಪುಟಾಣಿ ಹೇಳಿದ್ದಾಳೆ, ಪುಟಾಣಿ ಹೇಳಿದ್ದಾಳೆ. ಅಲ್ಲ ಇದ್ದಾಳೆ ಪುಟಾಣಿಯಲ್ಲಿ ಪುಟಾಣಿಯಲ್ಲಿ ಅಲ್ಲೇ ಪುಟಾಣಿ. ಚಾಣ ಮಾಡ್ಕೊಂಡು ಬಂದ್ಬಿಟ್ಟು ಪಪ್ಪಿ ಚಾಣ ಮಾಡ್ಕೊಂಡು ಬಂದ್ಬಿಟ್ಲು. ಸ್ನಾನ ಆಯ್ತಾ? ಸ್ನಾನ ಆದ್ಮೇಲೆ ಫಸ್ಟ್ ಏನು ಮಾಡಬೇಕು? ಮಾಮಿ ಮಾಡಬೇಕು. ಏನು ಮಾಡಬೇಕು? ಮಾಮಿ ಮಾಡಬೇಕು. ಮಾಡ್ಕೊಂಬರೋಣ? ಹಾಂ, ಮಾಮಿ ಹೆಂಗೆ ಮಾಡಬೇಕು? ಹಂಗೆ ಮಾಡಬೇಕಾ? ಇಲ್ಲಿ ಮಾಮಿ ಮಾಡಿ. ಒಂದು ನಿಮಿಷ ರೀ. ಮಾಮಿ ಮಾಡಿ. ಮಮ್ಮಿ ಒಳ್ಳೇದು ಮಾಡಪ್ಪ ಸ್ವಾಮಿ. ಮಮ್ಮಿ ಶಿವ ಒಳ್ಳೇದು ಮಾಡಪ್ಪ. ಫಸ್ಟು ಸ್ನಾನ ಮಾಡ್ಕೊಬಂದು ಮಾಮಿ ಮಾಡಬೇಕು. ಹೆಂಗೆ ಮಾಡಿಚ್ಚಿನಿ ಮಾಮಿ ಹೆಂಗೆ ಮಾಡೋದು?
ಹಂಗೆ ಮಾಡೋದಾ? ಗುಡ್ ಗರ್ಲ್ ಕ್ಲಾಪ್ ಮಾಡಿ. ಅವರೇ ಮಾಡ್ಕೊಳ್ಳೋದು. ನಾನು ಫಸ್ಟು ಹಿಂಗೆ ಜುಟ್ಟು ಕಟ್ಬಿಟ್ಟಿರ್ತೀನಿ, ಯಾಕೆಂದರೆ ತಲೆ ಕೂದಲೆಲ್ಲ ನೆನಿಬಾರ್ದಲ್ವಾ. ಸೊ ಪುಡಿ ಕೂದಲಿರುತ್ತಲ್ವ, ಹಾಗಾಗಿ ಅವಳ ಕೂದಲನ್ನ ಕ್ಲೀನಾಗಿ 2 ಜುಟ್ಟು ಹಾಕ್ಬಿಟ್ಟು ಅದ್ರಲ್ಲಿ ಮಡಿಸಿರ್ತೀನಿ ಅಲ್ಲ ಬಂಗಾರಿ. ಅವಾಗಾದರೆ ಕೂದಲು ನೆನೆಯಲ್ಲ ಇಲ್ಲ ಅಂದರೆ ಇವಾಗ ಸ್ವಲ್ಪ ವಿಂಟರ್ ಇರೋದ್ರಿಂದ ಚಳಿಯಲ್ಲಿ ಶೀತ ಆಗ್ಬಿಡುತ್ತೆ ಅಲ್ಲ ಪಪ್ಪಿ. ಪಪ್ಪಿ ಬಂಗಾರಿ, ಇದು ಕೆಲಸ ನಂಗೆ ಆಗಲ್ಲ ಅನ್ನೋದು. ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಎಲ್ಲ ಮಾಡಿ ಜಜ್ಜು ಮಾಡಿ ನಾನು ಚಾಲು ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಗ. ಹಿಂಗೆ ಚಿನಿ ಕೂದಿಸಿದ ಕಡೆ ಆಯ್ತಾ, ಹಿಂಗೆ ಹೊರ್ಕೊಳ್ಳೋದವ್ರು ಆಯಿತಾ. ಹಿಂಗೆ 2 ಪಿಲ್ಲೋ ಇಟ್ಬಿಡ್ಬೇಕು. ಹಿಂಗೆ 2 ಪಿಲ್ಲೋ ಇಟ್ಬಿಟ್ಟು ಅವ್ರು ಹಿಂಗೆ ಹೊಡ್ಕೊಂಡು ಕುತ್ಕೊಳ್ಳೋದು, ನಾನು ಅವ್ರಿಗೆ ರೆಡಿ ಮಾಡೋದು. ಅಲ್ಲೇನ್ರಿ ಮೇಡಮ್? ಇದೊಂದು ಅವ್ರ ಆಂಟಿ ಹಾಸನ ತೊಗೊಂಬಂದಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಪೌಡರ್ ಹಾಕೋದು ಹಿಂಗೆ ಚಿನಿ ಪೊಯ್ ಅನ್ನತ್ತೆ. ಲೈಟ್ ಚಿನಿ ಲೈಟ್ ಇಟ್ಟ ಇದರಲ್ಲಿ ಒಂದು ಚೆನ್ನಾಗಿರ್ತೀನಿ. ಆಮೇಲೆ ಲೋಷನ್ ಹಾಕ್ತೀನಿ ಅಂತ ಹಿಂಗೆ ಮಾಡ್ಕೊಳ್ಳೋದು. ಪೌಡ್ರ್ ಹೆಂಗೆ ಹಾಕೊಳ್ಳೋದು ನೋಡಿ ಹೇಳ್ತಾಳೆ. ಹೆಂಗೆ ಚಿನಿ ಪೌಡ್ರ್ ಹಾಕೊಳ್ಳೋದು ಹಂಗೆ. ಆಮೇಲೆ ಹೆಂಗೆ ಹಾಕೊಳ್ಳೋದು ಪೌಡ್ರು ಹಂಗ ನೋಡಿ. ಇದು ಜಾಸ್ತಿ ಪ್ರೆಸ್ ಮಾಡಿದ್ರೆ ಇಲ್ಲೆಲ್ಲ ಹಾಕಿದಾಗ ಪೆಂಪುಣಿ ಅಂತ ಸೌಂಡ್ ಬರುತ್ತೆ. ನೀವು ಹಾಕೊಳ್ಳಿ ಚಿನಿ ಪೌಡ್ರ್ ಹೆಂಗೆ ಹಾಕೋತೀನಿ ನೋಡೋಣ. ಹಂಗಾಗುತ್ತಾ? ಇಡೀ ಅಣ್ಣಗೆ ಇಟ್ಬಿಡ್ತೀನಿ. ಚುಚ್ಚು ರೌಂಡ್ ಇಡ್ಲ ಇವತ್ತು. ಸ್ವಲ್ಪ ಪೌಡರ್ ಹಾಕ್ತೀನಿ. ಸೊ ಕ್ಲೀನಾಗಿ ಬಾಡಿ ಲೋಷನ್ ಎಲ್ಲ ಹಾಕ್ತೀನಿ. ಇವಾಗ ಸ್ವಲ್ಪ ವಿಂಟರ್ ಇರೋದ್ರಿಂದ ಜಾಸ್ತಿನೇ ಮಕ್ಕಳಿಗೆ ಇದು ತೋರಿಸ್ಬೇಕು ಅಂತ ಹೇಳಬೇಕು. ಜಾಸ್ತಿ ಕಾಳಜಿ, ಇಲ್ಲಾಂದರೆ ಡ್ರೈ ಆಗೋ ಅವಶ್ಯಕತೆ ಇರುತ್ತೆ. ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದು ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ನೀವು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಏನೇನು ಯೂಸ್ ಮಾಡ್ತೀನಿ, ಆಯಿಲ್ಸ್ ಆ ಥರದ್ದೆಲ್ಲನೂ ಕೂಡ. ಸಿಟ್ ಪ್ರಾಪರ್ಲಿ ಕೂತ್ಕೋ, ಕ್ಲೀನಾಗಿ ಕರೆಕ್ಟಾಗಿ ಕೂತ್ಕೋಬೇಕು. ಕೈ ಎತ್ತಿ ಪೌಡ್ರ್ ಹಾಕಬೇಕು. ಈ ಕಡೆ ಕೈ ಎತ್ತಿ, ಈ ಕಡೆ ಕೈ ಎತ್ತಬೇಕು. ಗೆಟ್ ಅಪ್, ಸಿಟ್. ಫ್ಯಾನ್ ನೋಡಿ, ಫ್ಯಾನ್. ಸ್ವಲ್ಪ ನಾಚಿಕೆ ಆ ಕಡೆ ಮಾಡಿ. ಗೆಟ್ ಅಪ್. ಪೌಡ್ರ್ ಹಾಕ್ಬೇಕು ಬಾಯಿಲೆಲ್ಲ. ಆ ಕಡೆಗೆ ನಾಚಿಕೆ ಮಾಡಿ, ಈ ಕಡೆಗೆ ನಾಚಿಕೆ ಮಾಡಿ. ಸಾಕು ಇವತ್ತಿಗೆ ಆಟ ಮುಗೀತು. ಫೋನ್ ತರ್ತೀನಿ, ಬಟ್ಟೆ ತರ್ತೀನಿ, ಕೂತ್ಕೊಂಡಿರ್ಬೇಕು. ಒಳ್ಳೆ ಬಾಚಿ ರೆಡಿಯಾಗಿ ಬಂದರು. ಅಮ್ಮ ಒಂದು ಫೋಟೋ ಕೊಡಿಲಿ, ಪೋಸ್ ಕೊಡು ಒಂದು. ಸ್ಮೈಲ್ ವಿವಾ ಸ್ಮೈಲ್ ಪುಟಾಣಿ. ಅಲ್ಲಿ ಕಟ್ ಮಾಡ್ಕೋಬೇಕಾ? ಹೆಂಗೆ ಕಟ್ ಮಾಡ್ಕೊಳ್ಳೋದು? ಅದು ಏನು ಕಟ್ ಮಾಡೋದು? ಉಗುರು ಕಟ್ ಮಾಡೋದಾ? ಉಗುರು ಕಟ್ ಮಾಡೋದಕ್ಕಂದ? ಅಪ್ಪ ದೇವ್ರೆ, ಈಗಿನ ಮಕ್ಕಳು ಏನು ಕತೆ ಕಂಡ್ರೆ ಗೊತ್ತಿಲ್ಲ ನೋಡಿ, ಉಗುರು ಕಟ್ ಮಾಡೋದಂತೆ. ಸ್ನಾನ ಮಾಡ್ಕೊಂಬಂದಾಗ ಮೆತ್ತಗಿರುತ್ತೆ, ಆವಾಗ ಕಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳು ಇದು ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಡ್ರೈ ಇದ್ದಾಗ ಸ್ವಲ್ಪ ಅವ್ರಿಗೂ ಇದಾಗುತ್ತೆ ಅಂತ ಹೇಳ್ಬೋದು. ಉಗುರು ಕಟ್ ಮಾಡಿದ್ದೀನಿ. ಉಗುರು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಕಟ್ ಮಾಡುವಾಗ ಒಂದು ಪೇಪರ್ ಇಟ್ಕೊಂಡು ಪಕ್ಕದಲ್ಲೇ ಇದು ಮಾಡಬೇಕು. ಉಗುರು ಯಾವತ್ತೂ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬಿಡಬಾರ್ದು. ಫ್ಲಶ್ ಮಾಡಬೇಕು, ಇಲ್ಲ ಕಸದ ಜೊತೆ ಹಾಕಿಬಿಡ್ಬೇಕು. ಫ್ಲಶ್ ಮಾಡಿದ್ರೇ ತುಂಬ ಒಳ್ಳೆಯದು, ಕಸದ ಜೊತೆ ಹಾಕೋಕ್ಕಿಂತ. ಯಾವತ್ತಿದ್ರೂ ಉಗುರನ್ನ ಆಚೆ ಎಸಿಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಎಲ್ಲಿ ಬೇಕಲ್ಲಿ ಬಾಯಲ್ಲಿ ಕಚ್ಚಿ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ನಮಗೇನೆ ಕೆಟ್ಟದ್ದು. ಅವ್ರಿಗೇನು ಕೆಟ್ಟದಾಗಲ್ಲ, ನಮಗೇನೆ ಕೆಟ್ಟದ್ದು ಅಂತ ಹೇಳ್ತಾರೆ. ನೋವಾಯ್ತಾ? ಸಾರಿ, ಬಂತೀವಿ. ಆಯಿತು 2 ಆಯಿತು. ಬಟ್ ಅವಳಿಗೆ ನೇಲ್ ಕಟರ್ದು ಕೂಡ ಲಿಂಕ್ ಬೇಕಾದರೆ ಹಾಕಿರ್ತೀನಿ. ಅವಳಿಗೆ ನೇಲ್ ಕಟರ್ ಆಗಿರ್ಬೋದು, ಆ್ಯಂಡ್ ಹೇರ್ ಬ್ರಷು, ಹೇರ್ ಕೋಮು ಮತ್ತು ಟೀತ್ ಬ್ರಷ್ ಮಾಡೋದು ಎಲ್ಲ ಕೂಡ ಸೆಟ್ ಬಂದಿತ್ತು. ನಾನು ಅವಳು 3 ಮಂತ್ ಮಗು ಇದ್ದಾಗಲೇ ತೊಗೊಂಡಿದ್ದೆ ಅದನ್ನು. ಸೊ ಅವಳಿಗೆ ನೇಲ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿತ್ತು. ಹಾಗಾಗಿ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕಂದರೆ ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ಆಯಿತಮ್ಮ, ಆಯಿತು. 7 in 1 ಅಂತ ಹೇಳ್ಬೋದು. 7 ಪೀಸಸ್ ಬಂದಿರುತ್ತೆ. ಸಿಸರು ಅವ್ರದ್ದು ಮಕ್ಕಳಿಗೆ. ಅಮ್ಮ ಪ್ಲೀಸ್, ಸಿಸರು, ನೇಲ್ ಕಟ್ಟರು, 2 ಥರದ ಕೊಂಬು, ಒಂದು ಬ್ರಷು, ಒಂದು ಕೋಮು, ಆಮೇಲೆ ಅದೇ ಟೀತ್ ಬ್ರಷ್ ಮಾಡೋವಂಥದ್ದು ಆ ಥರದ್ದೆಲ್ಲ ಇರುತ್ತೆ. ಸೊ ನೀವು ಕೂಡ ಬೈ ಮಾಡ್ಬೋದು.
ಕಿತಾಪತಿ ಮಾಡೋಕೊಟ್ಲು. ಇವಾಗ ಎಷ್ಟು ತುಂಟಿ ಆಗ್ಬಿಟ್ಟಿದ್ದಾಳೆ ಅಂದರೆ ನೋಡಿ ಹೆಂಗೆ ಹೋಗ್ತಾಳೆ, ಎಲ್ಲದ್ರ ಮೇಲೆ ಹೊತ್ಕೊಳ್ಳೋದು, ಇದ್ರ ಮೇಲೆ ಹತ್ತೋದಲ್ಲದೆ ಆ ಸೋಫಾ ಕಟ್ಟೆ ಇದೆಯಲ್ಲ ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಲೈಟ್ಸ್ ಎಲ್ಲ ಹಾಕೋಕೆ ಹೋಗ್ತಾಳೆ, ಇನ್ನೆಲ್ಲ ಮಾಡ್ತಾಳೆ. ಸುಮ್ಮನೆ ಅಂತಲೇ ಇರಲ್ಲ ಯಪ್ಪ, 24/7 ಅವಳ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ಬೇಕು ನಾವು ಅನ್ನೋ ಥರ. ಮಲಗಿದ್ದಾಗಲೂ ಅಷ್ಟೇ ಎಲ್ಲಿ ಈ ಕಡೆ ಉಳ್ಕೊಂಬಂದು ಬಿದ್ದುಬಿಡ್ತಾಳೋ ಅನ್ನೋ ಭಯದಲ್ಲಿ ಓಡಾಡೋದಾಗತ್ತೆ. ಮಕ್ಕಳನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಮಾತ್ರ ನಿಜವಾಗ್ಲೂ. ಅಮ್ಮ ಇಳಿ ಕೆಳಗೆ, ಇಳಿ ಕೆಳಗೆ, ಓದೇ ಕೊಡ್ತೀನಿ. ಇಳಿ ಕೆಳಗೆ, ಇಳಿ 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 ಬೇಗ ಇಳಿ. ಕೂಚು, ಕೂರು, ಕೂರಲ್ಲಿ ಕೂರು. ಮುಂದೆ ಬೀಳ್ತೀಯ, ಆವಾಗ ಬಿದ್ದಲ್ಲ ಮಧ್ಯಾಹ್ನ ಹಂಗೆ. ಕೂರು, ಬೆಳಗ್ಗೆ ಬಿದ್ದಲ್ಲ ಹಂಗೆ ಬೀಳ್ತೀಯ. ಪೈ ಕೂರು, ಕೂರು ಒಂದು ನಿಮಿಷ. ಸಿಟ್ ಡೌನ್, ಸಿಟ್ ಡೌನ್. ಚಿನಿ ಬೇಡ ಬೇಡ ಬಂಗಾರಿ. ಏನೇನೆಲ್ಲ ಸರ್ಕಸ್ ಮಾಡ್ತಾಳೆ ನೋಡಿ. ಇಂದು ಕುಂಟ್ಕೋತೀಯ ಬಂಗಾರಿ? ಬೇಡ ಅಮ್ಮ, ಸರ್ಕಸ್ ಎಲ್ಲ ಮಾಡಬಾರ್ದು. ಹಂಗೆ ಬರಲ್ಲ ಕಾಲು. ಈ ಕಡೆ ತೆಗಿಬೇಕು, ಈ ಕಡೆಗೆ ತೆಗಿಬೇಕು. ಬಿದ್ದೋಯ್ತಿ, ಅದು ಹೆಂಗೆ ಇಳಿತೀಯ ಹತ್ತೀಯ ನೋಡ್ತೀನಿ ನಾನೀಗ. ನೋಡ್ತೀನಿ ನಾನು ಅದೇನು ಮಾಡ್ತೀಯ ಅಂತ. ನೋಡಿ 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 ಎಂಥ ಕಿತಾಪತಿ. ಆಯಿತಾ? ಆಗ್ಬೇಕು, ಹಂಗೆ ಆಗಬೇಕು. ಹಿಂಗೆ ತಕ್ಕೋಬೇಕು. ಕೂರು. ಅದಕ್ಕೆ ಏನೆಲ್ಲ ಕಿತಾಪತಿ ಮಾಡಬಾರ್ದು ಅನ್ನೋದು ಅದಕ್ಕೆ. ಎಂಥ ಪುಯ್ಪು ಇಲ್ಲ ಕೂರು. ಸೊ ಅವಳು ಮಲಗಿ ಎದ್ದು ಎಲ್ಲ ಬಂದು ಆದಮೇಲೆ ಅವಳಿಗೆ ಫ್ರೂಟ್ಸ್ ಕೊಡ್ತೀನಿ, ಯಾವುದಾದ್ರೂ ಪ್ಯೂರಿ ಮಾಡಿಬಿಟ್ಟು ಕೊಡ್ತೀನಿ ಅಥವಾ ಜ್ಯೂಸ್ ಮಾಡಿಕೊಡ್ತೀನಿ. ಜ್ಯೂಸನ್ನ ಇವಾಗ ಅವಳು ಕುಡಿಯೋಲ್ಲ, ಅದಕ್ಕೆ ಸ್ವಲ್ಪ ಪ್ಯೂರಿ ಮಾಡಿಕೊಡ್ತೀನಿ. ಪಪ್ಪಾಯನ ತೊಗೊಂಡಿದ್ದೀನಿ ಇವತ್ತು. ಯಾವ ಹಣ್ಣು ಅವೈಲೇಬಲ್ ಇರುತ್ತೆ ಆ ಹಣ್ಣನ್ನ ತೊಗೋತೀನಿ. ಸೊ ಇಂಥದ್ದೇ ಆಗಬೇಕು ಅಂಥದ್ದೇ ಅಂತೇನಿಲ್ಲ. ಮನೇಲಿ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಕೊಡ್ತೀನಿ, ಪಪ್ಪಾಯ ಆದರೆ ಪಪ್ಪಾಯ, ಇಲ್ಲ ಆರೆಂಜ್ ಆ ಥರ ಇದ್ದರೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿ ಕೊಡ್ತೀನಿ. ಮಕ್ಕಳಿಗೆ ಫ್ರೂಟ್ಸು ವೆಜಿಟೇಬಲ್ಸು ಬಾಡಿಗೆ ಹೋಗಬೇಕು ಅವ್ರಿಗೆ. ಸೊ ಮೋಷನ್ ಮಾಡೋದಕ್ಕೂ ಈಸಿಯಾಗಿ ಮಾಡ್ತಾರೆ ವೆಜಿಟೇಬಲ್ಸು ಫ್ರೂಟ್ಸು ಕೊಟ್ಟಷ್ಟು. ಸೊ ಇದು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವ, ರೈಸು ಮತ್ತು ರಾಗಿ ಸರಿ ಅದೆಲ್ಲ. ಸೊ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸ್ ಎಲ್ಲ ಕೂಡ ಅವ್ರ ಬಾಡಿಗೆ ಹೋದಾಗ ಕ್ಲೀನಾಗಿ ಈಸಿಯಾಗಿ ಮೋಷನ್ ಮಾಡೋದಕ್ಕೆ ಇದು ಮಾಡ್ತಾರೆ. ಮತ್ತು ನಿಮ್ಗೆ ಏನಾದರೂ ಐಚೇರ್ ಲಿಂಕ್ ಬೇಕಂದರೆ ಐಚೇರ್ ಲಿಂಕ್ ಅಂತಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಕಂಫರ್ಟಬಲ್ ಈ ಚೇರ್ ಹೇಳಬೇಕಂದ್ರೆ. ಮತ್ತು ಅವಳಿಗೆ ಹಾಕಿದ್ದೀನಲ್ಲ ಬಿಬ್ ಅಂದರೆ ಏಪ್ರನ್ನು ಕೊರಳಿಗೆ ಕಟ್ಟಿದ್ದೀನಲ್ಲ, ನಾರ್ಮಲಾಗಿ ಬಟ್ಟೆ ಥರ ಬರ್ತಿತ್ತು. ಇದರಲ್ಲಿ ಏನಂದರೆ ಒಳಗಡೆ ಬಕೆಟ್ ಮೀನ್ಸ್ ಫೋಲ್ಡ್ ಮಾಡಿ ಒಂಥರ ಅದರೊಳಗೆ ಬೀಳೋ ಥರ ಒಂಥರ ದೋಣಿ ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಶೇರ್ ಕೂಡ ಮಾಡಿದ್ದೀನಿ ನಿಮ್ಮ ಜೊತೆ. ನಿಮ್ಗೇನಾದರೂ ಇದನ್ನು ತೊಗೋಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಏಪ್ರನ್ ಅಂಥೇಳಿ, ನೀವು ಅದನ್ನು ಬೈ ಮಾಡ್ಬೋದು. ಸೊ ತುಂಬಾ ಕಡಿಮೆಗೂ ಇದೆ ಆ್ಯಂಡ್ ವಾಷಬಲ್ ಕೂಡ. ಆ್ಯಂಡ್ ಒಳಗಡೆ ಮುಂಚೆ ಎಲ್ಲ ಬಟ್ಟೆ ಬರ್ತಾಯಿತ್ತು, ಅದು ಒದ್ದೆ ಥರ ಆಗಿ ಚುಕ್ಕಿ ಇದಾಗ್ತಾಯಿತ್ತು. ಬಟ್ ಇದು ಆ ಥರ ಅಲ್ಲ. ಸೊ ತುಂಬಾ ಚೆನ್ನಾಗಿದೆ. ಬೈ ಮಾಡೋಂಗಿದ್ರೆ ಎಲ್ಲ ಲಿಂಕ್ ಕೂಡ ಹಾಕಿರ್ತೀನಿ. ಅವಳು ನೇಲ್ ಕಟರ್ ಆಗಿರ್ಬೋದು, ಮತ್ತು ಹೈ ಚೇರ್ ಆಗಿರ್ಬೋದು, ಊಟದ್ದು ಮತ್ತು ಬಿಬ್ಬು ಎಲ್ಲನೂ ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ. ನಾನು ಅಡುಗೆ ಮಾಡಬೇಕು ಅಂದಾಗ ಹಿಂಗೆ ಏನಾದರೂ ಅವಳಿಗೆ ಎಂಗೇಜ್ ಮಾಡಿಬಿಟ್ಟು ಕೊಟ್ಟು ಕೂರಿಸ್ತೀನಿ. ಪಾಪ ಅವಳ ಪಾಡಿಗಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೋತಾಳೆ. ಫುಲ್ಲು ಒಂದು 100%ಅಲ್ಲಿ ಒಂದು 50% ಕೆಲಸ ಆಗೋವರೆಗೂ ಆಟ ಆಡ್ತಾಳೆ, ಆರಾಮಾಗಿರ್ತಾಳೆ. ಜಜ್ಜು ಮಾಡಲ್ಲ ನೀನು, ಜಜ್ಜು ಮಾಡಲ್ಲ. ಬರೀ ಮಮ್ಮಮ್ಮ ಕೂಡ ಹಂಗೆ ಎದ್ದೆ ಒಡ್ಡಾಡತ್ತ. ಪೋಲಿ ಜಜ್ಜು ಮಾಡಿ ಪ್ಲೀಸ್. ಗೊಗ್ಗ್ಯಾ ಬಾಬಾ ಬಾಯ್ ಆಟ ಮಾಡ್ತಿದ್ದಾಳೆ. ಬಾ ಕರೀಲ ಗೊಗೈನ ಕರೀಲ ಮಂಕತ್ಯಾ. ಕಣ್ಮುಚ್ಚು ಬೇಗ. ಗೊಗ್ಗ್ಯಾ ಕಣ್ಮುಚ್ಚು ಬೇಗ, ಕಣ್ಮುಚ್ಕೊ ಮಂಕ ಬೇಗ. ಅಲ್ಪ ತಗೊಂಡ್ಕೊರಿ, ಸೌಂಡ್ ಕೇಳಿಸ್ತೈತೆ ಆಚಲಿ. ಕೇಳಿಸ್ತಾ ಸೌಂಡು? ಅಮ್ಮೋ ಗೊಗೈನ ಸೌಂಡ್ ಕೇಳಿಸ್ತೇನೆ. ಅಮ್ಮ ಕೇಳಿಸ್ತಾ? ಹಾಂ ಕೇಳಿಸ್ತಾ ಗೊಗೈನ ಸೌಂಡು? ಮಂಕಳಿ ಕಣ್ಮುಚ್ಕೊಂಡು ಬೇಗ. ಕಣ್ಮುಚ್ಚೆ ಮುಚ್ತಾಳೆ ಕಣ್ಣು. ಯಾಕೆ ಇವತ್ತೇನೋ ಮಾಡ್ತಾಳೆ, ಆ ಕಡೆ ಮುಚ್ಕೊತಾವಳೆ. ಅಮ್ಮ ಕಣ್ಮುಚ್ಕೊ ಮಂಕಳಿ. ತಟ್ಕ ಮಂಕಳಿ, ನೀನೇ ತಟ್ಕ ಬೇಗ. ತಡ್ಕ ಚುಚ್ಚು ಮಾಡಿ ಬೇಗ. ಹೋಗಿ ಬರ್ತಾನೆ, ಕರ್ಕೊಯ್ತಾನೆ. ಓ ಪಾಪ ಹೆಂಗೆ ಸೌಂಡ್ ಕೇಳಿಸ್ತೈತಾ ನೋಡು, ಬರ್ತಾನೆ. ನೋಡ್ದಾ? ಮಕ್ಕ ಕಣ್ಮುಚ್ಕೊ.
ಮಲಗಿ ಎದ್ದೇಳ್ತಾಳೆ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಆ್ಯಪಲ್ ಅಥವಾ ಏನಾದರೂ ಒಂದು ಫ್ರೂಟ್ಸು, ಆ್ಯಪಲ್ನ ಮಾತ್ರ ಯಾವಾಗಲೂ ಬಾಯ್ಲ್ ಮಾಡಿ ಕೊಡ್ತೀನಿ, ಕುಕ್ ಮಾಡಿ ಹಾಗೆ ಹಾಕಲ್ಲ. ಇನ್ನು ಬೇರೆ ಫ್ರೂಟ್ಸ್ ಇದ್ದರೆ ಹಂಗೇ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ರಾಗಿ ಸರಿ ಮಧ್ಯಾಹ್ನ ಮಾಡಿರ್ತೀನಲ್ವ, ಅದೇ ಸ್ವಲ್ಪ ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ತೀನಿ ಫ್ರೂಟ್ಸ್ನ. ಸೊ ಅವಳಿಗೂ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ. ಸೊ ಸ್ವಲ್ಪನೇ ಕೊಡ್ತೀನಿ, ಏನು 4 ಸರಿ ಕೊಟ್ಟರು 5 ಸರಿ ಕೊಟ್ಟರು ಏನು ಫುಲ್ಲು ಪಾತ್ರೆದೆಲ್ಲ ಆ ಥರ ಕೊಡಲ್ಲ, ಒಂದಿಷ್ಟಿಷ್ಟು ಎಷ್ಟು ತಿಂತಾರೆ ಅಷ್ಟು. ಅವ್ರುಗಳಿಗೂ ಬೋರ್ ಆಗಬಾರ್ದಲ್ವ. ಸೊ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿ ಜಾಸ್ತಿ ಟೈಮ್ ಕೊಡೋಕ್ಕೆ ಶುರು ಮಾಡಿ. ಒಂದೇ ಸರಿ ಜಾಸ್ತಿ ಕೊಟ್ಟಾಗ ಅವರು ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ, ಕರೆಕ್ಟಾಗಿ ತಿನ್ನೋದು ಎಲ್ಲ ತಿಂದಿದ್ದೆಲ್ಲ ಆಚೆಗೆ ಹಾಕ್ಬಿಡ್ತಾರೆ. ಸೊ ಹಂಗಾಗಿ ಕ್ವಾಂಟಿಟಿ ಲೆಸ್ ಮಾಡಿ, ಎಷ್ಟೇ ಫುಡ್ ಕೊಟ್ರು ಒಂದು 4 ಸ್ಪೂನು ಆ ಥರ ಕೊಡೋಕ್ಕೆ ಶುರು ಮಾಡಿ ಆರಾಮಾಗಿ ತಿಂದ್ಕೊಂಡು ಅವ್ರಿಗೂ ಕೂಡ ಡೈಜೆಷನ್ ಎಲ್ಲ ಕ್ಲೀನಾಗಿ ಆಗುತ್ತೆ. ಜಾಸ್ತಿ ಕೊಟ್ಟಾಗ ಡೈಜೆಷನ್ನು ಕೂಡ ಆಗೋಲ್ಲ, ವಾಮಿಟು ಆ ಥರ ಮಾಡ್ಕೋತಾರೆ. ದ್ರಾಕ್ಷಿ ತೊಗೊಂಡು ತಿನ್ನೋಲ್ಲಿ. ಹಾಂ ತಿಂತಿದ್ಯಾ? ಸರಿ, ಇವಾಗ ನಿನಗೆ ಕ್ವೆಶನ್ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಚಿನಿ ಇಲ್ಲಿ ನಿನಗೆ ಕ್ವೆಶನ್ ಕೇಳಿದ್ರೆ ಆನ್ಸರ್ ಮಾಡಿದ್ರೆ ಬೋಬೋ ತೋರಿಸ್ತೀನಿ. ನಿನ್ನ ತಲೆ ಎಲ್ಲಿದೆ? ಅಲ್ಲಿದೆಯಾ? ಕಣ್ಣೆಲ್ಲಿದೆ? ಮೂಗೆಲ್ಲಿದೆ? ಬಾಯಿ ಎಲ್ಲಿದೆ? ನಾಲ್ಗೆ ಎಲ್ಲಿದೆ? ಕೈ ಎಲ್ಲಿದೆ? ಕಾಲು? ಹೊಟ್ಟೆ ಎಲ್ಲಿದೆ ಚಿನಿ? ಮುಂಚೆನೇ ಕೇಳ್ಬಿಡ್ತಾಳೆ ಅಂತ ಆನ್ಸರ್ ಮಾಡ್ತಾಳೆ. ಹೊಟ್ಟೆ. ಕಿವಿ ಎಲ್ಲಿದೆ? ಓಯ್, ಬಳೆ ಎಲ್ಲಿದೆ ನಿಂದು? ಬಳೆ ಅಲ್ಲಿದೆಯಾ? ಕಾಲ್ಚೈನ್ ಎಲ್ಲಿದೆ? ಕಾಲ್ಚೈನಲ್ಲಿದೆಯಾ? ಗುಡ್ ಗರ್ಲ್. ನಿನ್ನ ಜುಟ್ಟೆಲ್ಲಿ ಕಟ್ಟಿದ್ದೀನಿ ನಾನು? ಅಲ್ಲಿ ಕಟ್ಟಿದ್ದೀನಾ? ಗುಡ್ ಗರ್ಲ್. ಕ್ಲ್ಯಾಪ್ ಮಾಡಿ ಗುಡ್ ಗರ್ಲ್ಗೊಂದು. ಎಲ್ಲರೂ ಕ್ಲ್ಯಾಪ್ ಮಾಡಿ, ಕಮೆಂಟ್ ಮಾಡಿ ನನ್ನ ಮುದ್ದು ಬಂಗಾರಿ ಹೆಂಗೆ ಆನ್ಸರ್ ಮಾಡ್ತು ಅಂತ. ಹಾಂ, ಗುಡ್ ಗರ್ಲ್. ಕೀಪ್ ಇಟ್ ಅಪ್. ಹಾಂ, ಮತ್ತೆ ಇನ್ನೊಂದು. ಓಕೆ, ಸೆಕೆಂಡ್. ಹಾಂ, ಐ-ಫೈ. ಹಾರ್ಟ್ ಕೊಡಿ ಒಂದು. ಹಾರ್ಟ್ ಕೊಡೋದಂಗೆ. ಲವ್ ಯು. ಇನ್ನೆರಡು ಕ್ವಶನ್ ಆಯಿತಾ? ಅಲ್ಲ, ಕ್ವಶನ್ ಅಲ್ಲ, ಹೇಳ್ಕೊಟ್ಟಿರೋದಿಲ್ಲ. ಅಲ್ಲಿ ಗ್ರೇಪ್ಸ್ ತಿಂತಾ ಇದೆಯಾ? ತಿನ್ನು ಬೇಗ ತಿನ್ನು. ನನಗೊಂದು ಕೊಡು. ಅಲ್ಲಿಂದ ತೆಕ್ಕೊಡ್ಬೇಕು, ನಿನ್ನ ಬಾಯಿಂದಲ್ಲ. ನನಗೊಂದು. ಓಕೆ. ಎ ಫಾರ್ ಪ್ಲೀಸ್ ಹೇಳೆ. ಎ ಫಾರ್ ಆ್ಯಪಲ್ ಹೇಳಲ್ವಾ ಇವತ್ತಿಗಿಷ್ಟೇ. ಬಿ ಫಾರ್ ಬೌ. ಬಿ ಫಾರ್ ಓಕೆ. ಹಾರ್ಟ್ ಕೊಟ್ಬಿಡು ಎಲ್ಲರಿಗೊಂದು. ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೇಗೆ ಅನ್ನಿಸ್ತು ನನ್ನ ಆ್ಯಕ್ಟಿವಿಟೀಸ್ ಇವತ್ತೆಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ. ಹಿಂಗನ್ನು ಹಾಂ. ಚಿನಿ. ಅಯ್ಯೋ ಕಂದಮ್ಮ. ಕಮ್ಮಿ ಇನ್ನೂ ಕಡಿಮೆ ಆಗಿಲ್ಲ. ಮಮ್ಮಮ್ಮ ಬೇಕಾ? ನಿದ್ದೆ ಟೈಮ್ ಆಯಿತಾ? ಯು ವಿಲ್ ಸ್ಲೀಪ್ ಇಯರ್ ಓನ್ಲಿ. ಸ್ಲೀಪ್ ಇಯರ್ ಓನ್ಲಿ. ಮಲ್ಗು, ಇಲ್ಲೇ ಮಲ್ಗಲ್ವಾ? ಎಲ್ಲಿ ಮಲ್ಗೋಕೆ ಹೋಗೋಣ? ಅಲ್ಲಿ ಮಲ್ಗಣ್ವಾ? ಇಲ್ಲಿ ಮಲ್ಗಲ್ಲ. ನೀನು ಬೇಕಾದಾಗ ಇಲ್ಲೇ ಮಲಗ್ತೀಯ ಮತ್ತೆ? ಸರಿ ಓಕೆ, ಹೋಗೋಣ ಬಾ ಹೋಗೋಣ. ಎತ್ಕೋತೀನಿ ಬಾ. ಎದ್ದೇಳ ಮೇಲೆ. ಗೆಟಪ್. ವಿಲ್ ಗೋ ದೇರ್. ಗೆಟಪ್ ಚಿನಿ. ಅಲ್ಲಿ ಹೋಗೋಣ. ಎದ್ದೇಳ ಮೇಲೆ ಎತ್ಕೋತೀನಿ. ಗೆಟಪ್. ಗುಡ್ ಗರ್ಲ್. ನೀನೇ ಹೋಗ್ಬೇಡ, ನಾನು ಬಾಯ್ ಎತ್ಕೊಂಡು ಹೋಗ್ತೀನಿ. ಸೊ ಹೀಗಿರುತ್ತೆ ಅಂದರೆ ಮಾರ್ನಿಂಗಿಂದ 3 o'clockವರೆಗೂ. ಸೊ 3 o'clockದು ನೀವೇನಾರು ಬೇಕಂತ ಕೇಳಿದ್ರೆ ನಾನು ಮತ್ತೆ ವೀಡಿಯೋನ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದರೂ ಬೇಕು ಇನ್ನು ಅಂತ ಹೇಳಿದ್ರೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.